ನನ್ನ ಎಲ್ಲ ಬಂಧು ಬಾಂಧವರಿಗೆ ವಿಶ್ವಕರ್ಮ ಜನಾಂಗಕ್ಕೆ ನಿನ್ನೆ ಕಲಬುರಗಿಯಲ್ಲಿ ಶ್ರೀ ಜಕಣಾಚಾರ್ಯ ಸಂಸ್ಮರಣೆಯ ಒಂದು ಸಮಾರಂಭ ನಡೆಯಿತು. ಅದರಲ್ಲಿ ಭಾಳಷ್ಟು ವಿಷಯಗಳನ್ನು ಚರ್ಚಿಸಲಾಯಿತು ಮತ್ತು ಪ್ರೊಫೆಸರ್ ಸುತಾರವರು ಜಕಣಾಚಾರ್ಯರ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಈ ಶಿಲ್ಪಕಲೆ ಅನ್ನೋದು ಏನಿದೆ ಬಹಳ ಪುರಾತನವಾದದ್ದು, ವಿಶ್ವವ್ಯಾಪಿಯಾದದ್ದು ಅನ್ನೋದನ್ನು ನಾವು ತಿಳ್ಕೋಬೇಕು. ಬರೀ ದಕ್ಷಿಣ ಭಾರತಕ್ಕಷ್ಟೇ ಅಲ್ಲ, ಇಡೀ ಭಾರತಕ್ಕೆ, ಪರ್ಷಿಯಾ ದೇಶದಲ್ಲಿ, ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಇದು ಶಿಲ್ಪಕಲೆ ಪಸರಿಸಿತ್ತು. ಇವತ್ತು ನಾವು ಈ ಸಂಗಮರಿ ಕಲ್ಲು, ವೈಟ್ ಮಾರ್ಬಲ್ ಅಲ್ಲಿ ಕೆತ್ತಿದ ರೋಮ್ ಮತ್ತು ಗ್ರೀಕು ಮೂರ್ತಿಗಳು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಒಳಗಡೆ ಕೈಗಳೆಲ್ಲ ಪೊಳ್ಳಿದಾಗಿದೆ, ಆ ರೀತಿ ಇದೆ. ಸೊ ಇದು ಮೂಲಕ್ಕೆ ಹೋಗ್ಬೇಕಂದ್ರೆ ವಿಶ್ವಕರ್ಮರ ಮೂಲ ಪಂಚ ಋಷಿಗಳೇನಿದ್ರು, ಮನೋಮಯೋತ್ರಷ್ಟ, ಶಿಲ್ಪಿ ದೈವಜ್ಞ, ಶಿಲ್ಪಿ ಅನ್ನೋರು ಏನಿದ್ರು ಅವರೇ ಜಗತ್ತಿನಲ್ಲಿ ಎಲ್ಲ ಕಡೆಗಳು ತಮ್ಮ ಜ್ಞಾನವನ್ನು ಪಸರಿಸಿದ್ದು. ಭಾಳ ಅಗಾಧವಾದ ಕೆಲಸವನ್ನು ಮಾಡಿದರು. ಸಾವಿರಾರು ಶಿಲ್ಪಿಗಳು ಇದ್ದರು ಎಲ್ಲ ಕಡೆಗೂ. ಈವನ್ ಮಲೇಷ್ಯಾ, ಕಂಬೋಡಿಯಾ, ಈ ಕಡೆ ಎಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ, ಅಲ್ಲಿನೂ ಎಲ್ಲ ಕಡೆಗೂ. ಯಾಕಿದು ಬಂತು ಅಂತಂದರೆ ಈ ಪೇಪರ್ದಲ್ಲಿ ಬರೆದಿಟ್ಟದ್ದು ಅದನ್ನು ಅನ್ಯಕೋಮಿನ ಜನ ಬೆಂಕಿ ಹಚ್ಚಿ ನಾಶ ಮಾಡುವಂಥದ್ದು. ಗೊತ್ತಿರಬೇಕು, 1458ರಲ್ಲಿ ಕಾನ್ಸ್ಟಂಟಿನೋಪಲ್ನಲ್ಲಿ ಒಂದು ಹಿರಿದಾದಂಥ ಒಂದು ಗ್ರಂಥಾಲಯವನ್ನು ಸುಟ್ಟು ಹಾಕಿದರು. ಅದಕ್ಕಿಂತ ಮುಂಚಿನಿಂದಲೇ ಇದು ಕಲ್ಲಿನಲ್ಲಿ ಬರೆಯುವುದು ಸ್ಟಾರ್ಟ್ ಆಗಿದೆ. ಬರೆಯುವುದು, ಶಿಲಾಶಾಸನಗಳನ್ನು ಬರೆಯುವುದು, ಮೂರ್ತಿಗಳನ್ನು ಕೆತ್ತುವುದು. ಅಂದರೆ ಅದು ಶಾಶ್ವತವಾದ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥ ಒಂದು ಸಾಧನವಾಗಿ ಪರಿಗಣಿಸ್ತಾರೆ. ಬಹಳಷ್ಟು ಕಡೆಗೆ ಸಾವಿರಾರು ಶಿಲ್ಪಿಗಳ ಮೇಲೆ ಸ್ಥಪತಿಗಳಿದ್ದರು. ಜಕಣಾಚಾರ್ಯರು ಸ್ಥಪತಿಗಳು. ಅವರು ಒಂದು ದೇವಾಲಯದ ಮೂಲ ವಿಗ್ರಹ ಏನಿದೆ ಅದನ್ನು ಅಷ್ಟೇ ಮಾಡ್ತಾಯಿದ್ದರು, ಮಾಡ್ತಾಯಿದ್ದಿಲ್ಲ. ಲಕ್ಷಗಟ್ಟಲೆ ಕಲ್ಲುಗಳನ್ನು ಅವುಗಳನ್ನು ಜೋಡಿಸಿ ಇಂಟರ್ಲಾಕಿಂಗ್ ಸಿಸ್ಟಮ್, ಕೆಳಗಡೆ ದೊಡ್ಡದು, ಅದಕ್ಕಿಂತ ಸಣ್ಣದು, ಅದಕ್ಕೆ ಸಣ್ಣದು, ಈ ರೀತಿ ಕಟ್ಕೊಟ್ಟ ಮೇಲೆ ಹೋಗ್ತಾರೆ. ಇದು ನೋಡಿರಿ, ತಮಿಳುನಾಡಿನಲ್ಲಿ ನೀವು ದೇವಾಲಯ ನೋಡಿದ್ರೆ ನಿಮಗೆ ಆಶ್ಚರ್ಯ ಎನಿಸ್ಬಿಡ್ತದೆ. ಅಷ್ಟೊಂದು ದೇವಾಲಯಗಳು. ಆಂಧ್ರ, ಈ ಕಡೆ ಒರಿಸ್ಸಾ, ಭುವನೇಶ್ವರ, ಎಲ್ಲ ಕಡೆಗಳಲ್ಲೂ ಶಿಲ್ಪಿಗಳು ಪಸರಿಸಿದ್ರು. ಆ ರೀತಿ ಅಷ್ಟು ಕೆಲಸ ರಾಜಾಶ್ರಯದಲ್ಲಿ ಕೆಲಸಗಳನ್ನು ಮಾಡಿದ್ದರು. ಹಿಂದಿನ ಒಂದು ವಿಚಾರ ಏನಂದರೆ, ಹಿಂದೂ ಸಂಸ್ಕೃತಿ, ಪರಂಪರೆ, ದೇವತಾಶಾಸ್ತ್ರ, ದೇವರಲ್ಲಿ ಒಂದು ಅಚಲವಾದ ನಂಬಿಕೆ, ಅದನ್ನು ಜನರಲ್ಲಿ, ಸಾಮಾನ್ಯದಲ್ಲಿ ಅದನ್ನು ಬಿತ್ತುವ ಕೆಲಸ ಏನಿದೆ ಇದು ಆಗಿದೆ. ಈ ರೀತಿ ಶಿಲ್ಪಕಲೆ ಅನ್ನೋದೇನಿದೆ ಭಾಳ ಮಹತ್ವವಾದ ಕಲೆಗಳಲ್ಲಿ ಒಂದು. ಅನಂತರ ಕಾಷ್ಟ ಕಲೆಗಳಿದೆ, ಲೋಹ ಕಲೆಗಳು ಬಂತು. ಲೋಹ ಕಲೆಗಳನ್ನು ಮಾಡಿದವರು ತೃಷ್ಟರು. ಅದರಲ್ಲಿ ಕಂಚು, ಕಮ್ಮು, ಬಂಗಾರ ಇತ್ಯಾದಿಗಳಲ್ಲಿನ ಸಾಕಷ್ಟು ಕೆಲಸಗಳು ಆಗ್ತಾಯಿತ್ತು. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಲೋಹದಲ್ಲಿ ತಯಾರು ಮಾಡ್ತಾ ಇದ್ದರು. ಆಲ್ಕೆಮಿ ಅಂತ, ಲೋಹಶಾಸ್ತ್ರ ಅಂತ ಒಂದು ದೊಡ್ಡ ಶಾಸ್ತ್ರವನ್ನೇ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ರಚಿಸಿಕೊಟ್ಟಿದ್ದಾರೆ. ಹಾಗೆ ಈ ಒಳಗೆ ನಮ್ಮ ಭಾರತಕ್ಕೆ ಬಂದವನು ಮಯ ಅನ್ನೋನು ದಕ್ಷಿಣ ಅಮೇರಿಕಕ್ಕೆ ಹೋಗಿದ್ದರು. ಮಾಯಾ ಸಿವಿಲೈಸೇಷನ್ ಅಂತ ಅಲ್ಲೊಂದು ಮಾಯಾ ನಾಗರಿಕತೆ ಇದೆ. ತ್ರಿಷ್ಟ ಅನ್ನೋರು ಶಿಲ್ಪಿ ಈ ಕಡೆ ಯುರೋಪ್ನಲ್ಲಿ ಹೋದವರು. ಅನಂತರ ಮನು ಅನ್ನೋರು ನಮ್ಮ ಭಾರತಕ್ಕೆ ಬಂದರು. ಈ 5 ಋಷಿಗಳೇನಿದ್ದಾರೆ, 5 ಋಷಿಗಳು ಜಗತ್ತಿನ 5 ದಿಕ್ಕುಗಳಿಗೆ ಪಸರಿಸಿ ತಮ್ಮ ಜ್ಞಾನವನ್ನು ಎಲ್ಲ ಕಡೆಗೂ ಹಬ್ಬಿಸಿ ಮನುಕುಲದ ಒಂದು ನಾಗರಿಕತೆಯನ್ನು ವ್ಯವಸ್ಥಿತವಾಗಿ ಬೆಳೆಸಲಿಕ್ಕೆ, ಪ್ರಗತಿಯಿಂದ ಹಾದಿಯಲ್ಲಿ ಸಾಗಿಸಲಿಕ್ಕೆ ಭಾಳಷ್ಟು ಸಹಾಯ ಮಾಡಿದರು ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ವಿಶ್ವಕರ್ಮ, ಜೈ ಜಕಣಾಚಾರ್ಯ.